ಸಾಹಿತ್ಯವನ್ನ ಕೇವಲ ಓದುವುದಷ್ಟೇ ಸಾಕಾಗುವುದಿಲ್ಲ. ಅದನ್ನ ಹೇಗೆ ಅರ್ಥೈಸಿಕೊಳ್ಳಬೇಕು, ಅದರೊಳಗಿನ ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನ ಹೇಗೆ ಗುರುತಿಸಬೇಕು ಮತ್ತು ವಿಮರ್ಶಾತ್ಮಕವಾಗಿ ವಿಚಾರಿಸುವ ಮನೋಭಾವವನ್ನ ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದರ ಕುರಿತು ಚಿಂತಕ ಬಂಜಗೆರೆ ಜಯಪ್ರಕಾಶ್ ಮಾತನಾಡಿದರು. ಮಾರ್ಚ್ 5ರಂದು ಬೆಂಗಳೂರಿನ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗ ಮತ್ತು ಜನಶಿಕ್ಷಣ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಯುವ ತಲೆಮಾರಿಗಾಗಿ ಕುವೆಂಪು ಅಭಿಯಾನ ಓದು ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ದಿನ ನಾವೆಲ್ಲರೂ ಕೂಡ ಇಲ್ಲಿಯವರೆಗೂ ತತ್ವಶಾಸ್ತ್ರಜ್ಞರು ಅಂತ ಗುರುತಿಸದೇ ಇರುವಂತಹ ಒಬ್ಬ ತತ್ವಶಾಸ್ತ್ರಜ್ಞ ಲೇಖಕರ ಬಗ್ಗೆ ತತ್ವಶಾಸ್ತ್ರ ವಿಭಾಗದಲ್ಲಿ ಮಾತನಾಡೋದಕ್ಕೆ ನಾನು ಬಯಸ್ತಾ ಇದ್ದೆ. ಅದನ್ನು ಸ್ವಲ್ಪ ಸಾಮಾನ್ಯೀಕರಿಸಿ ಹೇಳಬೇಕು ಅಂತ ಹೇಳಿದರೆ, ಪ್ರತಿ ಲೇಖಕನು ತತ್ವಶಾಸ್ತ್ರಜ್ಞನೇ. ಸಾಹಿತ್ಯ ತತ್ವಶಾಸ್ತ್ರವನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ತತ್ವಶಾಸ್ತ್ರ ಅನ್ನೋದು ಅಮೂರ್ತವಾಗಿರುವ ಒಂದು ತರ್ಕ, ಒಂದು ವಿಶ್ಲೇಷಣೆ ಅಸ್ತಿತ್ವದ ಬಗ್ಗೆ ಮತ್ತು ಸೃಷ್ಟಿಯ ಬಗ್ಗೆ. ಸಾಹಿತ್ಯ ಅನ್ನುವಂಥದ್ದು ಮೂರ್ತ ರೂಪದಲ್ಲಿರುವ ತತ್ವಶಾಸ್ತ್ರ, ಅದು ಕೂಡ ಅಸ್ತಿತ್ವದ ಬಗ್ಗೆಯೇ, ಅದು ಕೂಡ ಸೃಷ್ಟಿಯ ಬಗ್ಗೆಯೇ ಇರುವಂಥದ್ದು. ಅದರಿಂದ ಬಹಳ ಹಿಂದಿನ ಕಾಲದಲ್ಲಿ ಸಾಹಿತ್ಯವನ್ನು ಬರೆಯುವಂತಹ ಬಹಳ ದೊಡ್ಡ ದೊಡ್ಡ ಲೇಖಕರು ತತ್ವಶಾಸ್ತ್ರದ ವಿದ್ಯಾರ್ಥಿಗಳು ಆಗಿರ್ತಿದ್ರು. ತತ್ವಶಾಸ್ತ್ರವನ್ನು ಗಾಢವಾಗಿ ಅಧ್ಯಯನ ಮಾಡಿ ತತ್ವಶಾಸ್ತ್ರವನ್ನು ಕುರಿತು ನೇರವಾಗಿ ವಾದ ವಿವಾದಗಳಲ್ಲಿ ತೊಡಗದಿದ್ದರೂ ಕೂಡ ಒಂದು ದರ್ಶನಾತ್ಮಕವಾಗಿರುವ ಅಂಶವನ್ನು ನಮ್ಮ ಮುಂದೆ ಅವರ ಸಾಹಿತ್ಯದಲ್ಲಿ ಕಟ್ಟಿಕೊಡ್ತಾ ಇದ್ರು. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಿಮಗೆ ಅದಷ್ಟು ಪರಿಚಿತ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಖಲೀಲ್ ಜಿಬ್ರಾನ್ ಅಂತ ದ ಜೀಸಸ್ ಮತ್ತು ದ ಪ್ರಾಫೆಟ್ ಅಂತ ಎರಡು ಕೃತಿಗಳನ್ನು, ಭಾಳ ಕೃತಿ ಬರೆದಿದ್ದಾರೆ. ಅದು ಭಾಳ ಪ್ರಸಿದ್ಧವಾಗಿರುವ, ನಾನು ಪ್ರವಾದಿಯನ್ನು ಅನುವಾದ ಮಾಡಿದ್ದೆ, ಪ್ರಾಫೆಟ್. ಅದು ಏಕಕಾಲದಲ್ಲಿ ಸಾಹಿತ್ಯ ಕೃತಿಯೂ ಹೌದು, ತತ್ವಶಾಸ್ತ್ರವನ್ನು ಅಥವಾ ತತ್ವಜ್ಞಾನವನ್ನು ಕುರಿತ ತಾತ್ವಿಕ ಕೃತಿಯೂ ಕೂಡ ಹೌದು. ಬದುಕಿನ ಹಲವು ವಿದ್ಯಮಾನಗಳ ಬಗ್ಗೆ ಕವಿ ತನ್ನದೇ ಆಗಿರುವ ದೃಷ್ಟಿಕೋನವನ್ನು ಕೊಡ್ತಾನೆ. ಬಹಳ ಸರಳ ವಿಷಯಗಳ ಬಗ್ಗೆ, ಮದುವೆ ಅಂದರೆ ಏನು, ಗಂಡ ಹೆಂಡತಿ ಅಂದರೆ ಏನು, ಮಕ್ಕಳು ಅಂದರೆ ಏನು, ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು, ತತ್ವಶಾಸ್ತ್ರವು ಅದನ್ನೇ ತಾನೇ ಆಲೋಚನೆ ಮಾಡುತ್ತೆ. ಸ್ವರ್ಗ ಅಂದರೆ ಏನು, ಹುಟ್ಟು ಅಂದರೆ ಏನು, ಸಂತೋಷ ಅಂದರೆ ಏನು, ದುಃಖ ಅಂದರೆ ಏನು, ಆ ರೀತಿಯಾಗಿರುವ ವಿಷಯಗಳನ್ನು ಅದು ಬಹಳ ಸುಂದರವಾಗಿರುವಂತಹ ಮಾತುಗಳಲ್ಲಿ, ಅಂದರೆ ಒಂದು ಸಲ ಓದಿದರೆ ಇದನ್ನು ಮರೆಯೋಕ್ಕಾಗಲ್ಲ. ಆ ರೀತಿಯಾಗಿರುವಂತಹ ದೃಷ್ಟಿಕೋನದಿಂದ ಮತ್ತು ಆ ಕಾಲಕ್ಕೆ ಭಾಳ ಹೊಸತನದಿಂದ ಕೂಡಿದಂತಹ ವಿಷಯಗಳನ್ನು ಆತ ಮಂಡಿಸಿದೆ. ಮಕ್ಕಳು ನಿಮ್ಮಿಂದ ಬಂದವರಿರಬಹುದು, ಆದರೆ ನಿಮಗೆ ಸೇರಿದವರಲ್ಲ ಅಂತ. ದೇವರು, ಆ ಸೃಷ್ಟಿಕರ್ತ, ತನ್ನ ಹಂಬಲಕ್ಕಾಗಿ ತನ್ನ ಸೃಷ್ಟಿಯನ್ನು ಮುನ್ನಡೆಸುವುದಕ್ಕೋಸ್ಕರವಾಗಿ ನಿಮ್ಮನ್ನು ಬಿಲ್ಲಿನಂತೆ ಹೂಡಿ ಅವುಗಳನ್ನು ಬಾಣ ಥರ ಬಿಟ್ಟಿದ್ದಾನೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಅವನು ಹೇಳೋದೇನೆಂದರೆ, ಅವರನ್ನು ಎಂದಿಗೂ ನಿಮ್ಮಂತಾಗಿಸಲು ಯತ್ನಿಸದಿರಿ ನಿಮ್ಮ ಮಕ್ಕಳನ್ನು. ಯಾಕಂದರೆ ನೀವು ಕನಸಿನಲ್ಲೂ ಕಾಣಲಾಗದ ನಾಳೆಗಳಲ್ಲಿ ವಾಸಿಸುತ್ತವೆ ಅವರ ಆತ್ಮಗಳು, ಬೇಕಾದರೆ ಅವರಂತಾಗಲು ಪ್ರಯತ್ನಿಸಿ ಅಂತ. ಭಾಳ ಮುಖ್ಯವಾಗಿರುವಂತಹ ನಿಲುವು. ನಾವು ಮಕ್ಕಳನ್ನು ಏನಂತ ಭಾವಿಸ್ತೀವಿ ಅಂದರೆ, ನಮ್ಮ ರೀತಿ ಅವ್ರನ್ನ ಮಾಡಬೇಕು ಅಂತ ಭಾವಿಸ್ತೀವಿ. ಆದರೆ ಅವರ ಆತ್ಮಗಳು ನಾಳೆಗಳಲ್ಲಿ ವಾಸಿಸುತ್ತವಾದ್ರಿಂದ ಆ ನಾಳೆಗಳನ್ನು ನಾವು ಕಂಡೇ ಇಲ್ಲ, ಕನಸಿನಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಅವರಂತಾಗಲು ಯತ್ನಿಸಬಹುದೇ ಹೊರತು ಅವರನ್ನು ನಮ್ಮಂತೆ ಮಾಡುವುದಕ್ಕೆ ಯತ್ನಿಸಬಾರದು. ಅದು ನಿಲುವು. ನಾನು ಯಾಕೆ ಇದನ್ನು ಪೀಠಿಕೆಯಾಗಿ ಹೇಳಿದೆ ಅಂದರೆ, ಕುವೆಂಪು ಅವರ ಬಗ್ಗೆ
ನಾನು ಮಾತಾಡಬೇಕಾಗಿರುವೆ 2 ಉಪನ್ಯಾಸಗಳು ಕೂಡ ಹೆಚ್ಚು ಕಡಿಮೆ ಈ ತತ್ವದರ್ಶನವನ್ನು ಹೇಳಿ ಯುವಕರನ್ನ ಕುರಿತು ಮಾತಾಡಿರೋ ಮಾತುಗಳವು. ಬಹಳ ದೊಡ್ಡ ನಂಬಿಕೆಯಿಂದ ಯುವಕರು ಈ ವಿಚಾರ ಕ್ರಾಂತಿಯನ್ನು ಮುನ್ನಡೆಸುತ್ತಾರೆ. ನಮ್ಮಲ್ಲಿ ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಇತ್ಯಾದಿಗಳೆಲ್ಲವೂ ಕೂಡ ಹಲವು ಕ್ರಾಂತಿಗಳ ವಿಷಯ ಕೇಳಿದ್ದೀವಿ ನಾವು. ಒಂದು ವಿಚಾರ ಕ್ರಾಂತಿ ಆಗಬೇಕು ಅಂತ 1974ರಲ್ಲಿ ಇದೇ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಅವರು ಮಾಡಿರೋ ಭಾಷಣ. ಘಟಿಕೋತ್ಸವಕ್ಕೆ ಬರ್ತಿರಲಿಲ್ಲ. ಅದು ಎಚ್ ನರಸಿಂಹಯ್ಯ ಅವರಿಗೆ ಮತ್ತು ಅವ್ರಿಗೂ ಇದ್ದಂತಹ ಸ್ನೇಹ ಮತ್ತು ಸಲುಗೆಯಿಂದಾಗಿ ಅವರು ಬಿಡದೆ ಅವ್ರನ್ನ ಕರ್ಕೊಂಡು ಬಂದರು. ಆಗ ಅವರು ಮಾತನಾಡಿರುವಂತಹ ಮಾತುಗಳು ವಿಚಾರ ಕ್ರಾಂತಿಗೆ ಆಹ್ವಾನ. 74ನೇ ಇಸವಿ. ಆ ಹೊತ್ತಿಗೆ ನಮಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿರುತ್ತೆ? 47, 57, 67, ಹೆಚ್ಚು ಕಡಿಮೆ 25 ವರ್ಷ ಆಗ್ಬಿಟ್ಟಿರುತ್ತೆ. ಆಗ ಅವರು ಯುವ ಜನತೆಗೆ ಕರೆ ಕೊಡ್ತಾರೆ, ಒಂದು ಸಲ ವಿಚಾರ ಕ್ರಾಂತಿಗೆ ಆಹ್ವಾನ. ಯಾಕೆಂದರೆ ನಮ್ಮಲ್ಲಿರುವಂತಹ ವ್ಯವಸ್ಥೆ ತೋರಿಕೆಯದ್ದಾಗಿದೆ, ಡೆಮಾಕ್ರಸಿ ಮಾಕರಿ ಆಗಿದೆ. ನಿಜವಾದ ಸತ್ವದಲ್ಲಿಲ್ಲ. ಅದು ದುಡ್ಡು ಕಾಸಿನ ಪ್ರಭಾವ ಎಷ್ಟು ಜಾಸ್ತಿ ಆಗೋಗಿದೆ ಅಂತ 74ರಲ್ಲಿ ಹೇಳಿದ್ದು. ಈಗ ಇದ್ದಿದ್ರೆ ಇನ್ನೂ ಜಾಸ್ತಿ ಉದ್ಗಾರವನ್ನು ಅವ್ರು ತೆಗೀತಿದ್ರು. ಆದ್ದರಿಂದ ಯುವಕರು ಮಾಡಬೇಕಾದುದೇ ಪ್ರತಿಯೊಂದನ್ನು ವಿಚಾರಕ್ಕೆ ಒಡ್ಡಿ, ಆಲೋಚನೆಗೆ ಒಡ್ಡಿ ಈ ಸಮಾಜವನ್ನು ನೇರ್ಪುಗೊಳಿಸುವುದು ಹೆಂಗೆ ಮತ್ತು ತನ್ನನ್ನು ತಾನು ನೇರ್ಪುಗೊಳಿಸಿಕೊಳ್ಳುವುದು ಹೆಂಗೆ. ಅವರು ಮುಖ್ಯವಾಗಿರೋದು ನಿಮ್ಮ ಒಳಗಡೆ ಒಂದು ವಿಚಾರ ಬೆಳೆದರೆ, ಆಲೋಚನೆ ಬೆಳೆದರೆ ಅದು ಬಲವಾದ ನಂಬಿಕೆಯಾಗಿ ರೂಪುಗೊಂಡ್ರೆ, ಅದರ ಮುಖಾಂತರವಾಗಿ ನೀವು ಕಾರ್ಯಾಚರಣೆಗೆ ಇಳಿದರೆ ನಿಮಗೆ ನಿಮ್ಮ ಸಂಗಡಿಗರು ದೊರೆಯುತ್ತಾರೆ. ಆ ಸಂಗಡಿಗರು ದೊರೆತಾಗ ಅವರ ಮುಖಾಂತರವಾಗಿ ನಾವು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಕೊಡುಗೆಯನ್ನು ಕೊಡಬಹುದು. ಉಪದೇಶದ ಭಾಷಣ ಮಾಡೋದಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಾನೆ ಶುರು ಮಾಡ್ತಾರೆ. ಇದೊಂದು ಉಪದೇಶದ ಭಾಷಣ ಥರ ನಿಮಗೆ ಕೇಳುತ್ತೆ, ಯಾರಿದು ಉಪದೇಶದ ಭಾಷಣ ಅಲ್ಲ. ಇಲ್ಲಿಯವರೆಗೆ ಬಹಳಷ್ಟು ಜನ ಬಹಳ ಉಪದೇಶಗಳನ್ನು ನಿಮ್ಮ ಮೇಲೆ ಹೊರಿಸಿ ಹೋಗಿದ್ದಾರೆ. ಈಗ ಆದ್ದರಿಂದ ನಾನು ಹೊಸದಾಗಿ ಉಪದೇಶ ಮಾಡೋಕ್ಕೆ ಬಂದಿಲ್ಲ. ನಿಮ್ಮ ಒಳಗಡೆ ಬರಬೇಕಾಗಿರುವ ಒಂದು ಆಲೋಚನಾ ಕ್ರಾಂತಿ, ನಮ್ಮ ಸುತ್ತಮುತ್ತಲಲ್ಲಿ ನಡೀತಿರುವ ವಿದ್ಯಮಾನಗಳ ಬಗ್ಗೆ ನಾವು ತಳೆಯಬೇಕಾಗಿರುವ ಜಾಗೃತಿ ಏನು, ಇದರ ಬಗ್ಗೆ ಮಾತನಾಡೋದಕ್ಕೆ ನಾನು ಬಂದಿದ್ದೀನಿ. ಅಷ್ಟನ್ನು ಮಾತ್ರ ನಾನು ಮಾತಾಡ್ತೀನಿ. ಅದು ಬಹಳ ಮುಖ್ಯವಾಗಿರುವಂತಹ ಒಂದು ನಿಲುವಾಗಿತ್ತು. ಯಾಕಂದರೆ ಅವರು ವಿಚಾರವನ್ನು ಬಹಳ ನಂಬ್ತಾ ಇದ್ದರು. ಅವರ ಧ್ಯೇಯವಾಕ್ಯವೇ ಅದು. ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ. ದೃಷ್ಟಿಕೋನ ವಿಜ್ಞಾನವನ್ನು ಅನುಸರಿಸಬೇಕು. ಬುದ್ಧಿ ಯಾವಾಗಲೂ ಕೂಡ ವೈಚಾರಿಕವಾಗಿರಬೇಕು. ವಿಚಾರಕ್ಕೂ ವಿಜ್ಞಾನಕ್ಕೂ ಇರುವಂತಹ ಆ ಪರಸ್ಪರ ಸಂಬಂಧವನ್ನು, ವಿಜ್ಞಾನದ ಆಧಾರದಲ್ಲಿ ವಿಚಾರವನ್ನು ಮಾಡುವಂತಹ ಒಂದು ಇದರಲ್ಲಿ ಹೋಗಬೇಕು. ಯಾಕಂದರೆ ವಿಚಾರವನ್ನು ಬೇರೆ ರೀತಿಯಲ್ಲೂ ನಾವು ಮಾಡಬಹುದು. ವಿಜ್ಞಾನವನ್ನು ಹೊರತುಪಡಿಸಿಯೂ ಕೂಡ ನಾವು ವೈಚಾರಿಕವಾಗಿರುವ ಚರ್ಚೆಗಳಲ್ಲಿ ತೊಡಗಬಹುದು. ವಿಚಾರಿಸು, ಆಲೋಚಿಸುವ, ಚರ್ಚೆ ಮಾಡು, ವಿಶ್ಲೇಷಣೆ ಮಾಡು. ಯಾವುದಾದ್ರೂ ಒಂದು ವಸ್ತುವನ್ನು ವಿಶ್ಲೇಷಣೆ ಮಾಡ್ತಾ ಇರಬಹುದು. ಆದರೆ ಅದು ವಿಜ್ಞಾನ ದೃಷ್ಟಿ ಅಲ್ಲ. ವಿಜ್ಞಾನ ದೃಷ್ಟಿ ಯಾವುದು ಅಂದರೆ, ಯಾವುದು ಈಗಾಗಲೇ ಪ್ರಯೋಗದ ಮುಖಾಂತರ, ಅಸ್ತಿತ್ವದ ಮುಖಾಂತರ ನಮಗೆ ಕಣ್ಣಿಗೆ ಕಂಡಿದೆಯೋ ಅದು ವಿಚಾರ, ಅದು ವಿಜ್ಞಾನ. ಬೆಂಕಿ ಸುಡುತ್ತದೆ, ಇದನ್ನು ತರ್ಕದಿಂದ ಏನು ಹೇಳಬೇಕಾದ್ದಿಲ್ಲ ನೀವು. ಬೆಂಕಿ ಸುಡುತ್ತೆ, ಅದು ಅನುಭವದ ಮುಖಾಂತರ ಹೇಳ್ತೀವಿ. ಅದು ಪ್ರಯೋಗ. ಅದು ಯಾರು ಮುಟ್ಟಿದರೂ ಕೂಡ ಬೆಂಕಿ ಸುಡುತ್ತೆ. ಗಾಳಿ ಬೀಸುತ್ತೆ, ಮತ್ತು ಗಾಳಿಗೆ ಅದರದ್ದೇ ಆದ ಒಂದು ಶಕ್ತಿ ಇದೆ. ಇದು ಕೂಡ ಅನುಭವದಿಂದ ಬರುವಂಥದ್ದು.
ವಿಜ್ಞಾನವಾದ. ವಿಚಾರವಾದ ಏನು ಹೇಳುತ್ತೆ? ಇದು ಯಾಕೆ ಹೀಗಿದೆ, ಇದು ಯಾವುದರಿಂದ ಈ ರೀತಿಯಾಗಿ ಸೃಷ್ಟಿಯಾಗಿದೆ, ಇವುಗಳನ್ನು ಮಾತಾಡ್ತಾ ಹೋಗುವಂಥ ವಿಜ್ಞಾನವನ್ನು ತಳಹದಿಯಾಗಿಟ್ಟುಕೊಂಡು ವಿಚಾರವನ್ನು ಮಾಡಬೇಕು. ವಿಚಾರವನ್ನು ಸುಮ್ಮನೆ ಮಾಡಬಹುದು. ನಿಮಗೆ ಅದೊಂದು ಪ್ರಸಂಗವನ್ನು ಹೇಳಿದರೆ ನಿಮಗೆ ಸ್ವಲ್ಪ ಸ್ಪಷ್ಟ ಆಗುತ್ತೆ ಕಾಣುತ್ತೆ. ಬುದ್ಧನಿಗೆ ಆತನ ಪ್ರಿಯ ಶಿಷ್ಯನಾಗಿರುವ ಆನಂದ 2-3 ಪ್ರಶ್ನೆ ಕೇಳ್ತಾನೆ. ಆ ಹೊತ್ತಿಗಾಗಲೇ ಬುದ್ಧನಿಗೆ ಜ್ಞಾನೋದಯ ಆಗಿರುತ್ತೆ. ಬಿಕ್ಕು ಸಂಘವನ್ನು ಕಟ್ಟಿರ್ತಾನೆ. ಹಲವು ಕಡೆ ಅವನ ಅನುಯಾಯಿಗಳೆಲ್ಲ ಸೃಷ್ಟಿಯಾಗಿರ್ತಾರೆ. ಇವನು ಕೇಳುವ ಪ್ರಶ್ನೆ ಏನು ಅಂತ ಹೇಳಿದರೆ, ಗುರುಗಳೇ, ಆತ್ಮ ಅನ್ನೋದು ಇದೆಯೋ ಇಲ್ಲವೋ, ಪರಲೋಕ ಅನ್ನೋದು ಇದೆಯೋ ಇಲ್ಲವೋ, ಆತ್ಮ ಅನ್ನೋದು ಇದೆಯೋ ಇಲ್ಲವೋ, ಪರಲೋಕ ಅನ್ನೋದು ಇದೆಯೋ ಇಲ್ಲವೋ, ದೇವರು ಅನ್ನೋದು ಇದೆಯೋ ಇಲ್ಲವೋ? ಆ ಮೂರಕ್ಕೂ ಆತ ಕೊಟ್ಟಿರುವಂತಹ ಉತ್ತರ ಬಹಳ ಮಾರ್ಮಿಕವಾದ್ದಾಗಿದೆ. ನನಗೆ ಗೊತ್ತಿರುವಂತೆ ಅವು ಇಲ್ಲ, ಅಥವಾ ನನಗೆ ಗೊತ್ತಿಲ್ಲ. ಒಬ್ಬ ನಿಜವಾದ ವಿಚಾರವಾದಿ ತತ್ವಶಾಸ್ತ್ರಜ್ಞ ಹೇಳಬಹುದಾಗಿರೋ ಉತ್ತರ ಅದು. ಅವು ಇಲ್ಲ ಅಂತ ಯಾವುದರ ಆಧಾರದಲ್ಲಿ ಹೇಳ್ತಿದ್ದಾರೆ ಬುದ್ಧ? ನನ್ನ ಅನುಭವಕ್ಕೆ ಬಂದಂತೆ, ನನ್ನ ಆಲೋಚನೆಗೆ ಗೊತ್ತಾದಂತೆ, ನಾನು ಅರಿತಿರುವಂತೆ, ನನ್ನ ತಿಳುವಳಿಕೆಯ ಮಿತಿ ಏನು ಹೇಳ್ತಾ ಇದೆಯೋ ಅಲ್ಲಿ ಈ ಮೂರೂ ಇಲ್ಲ. ಪರಲೋಕ, ಆತ್ಮ, ದೇವರು. ಅಷ್ಟನ್ನು ಹೇಳಿ ನಿಲ್ಲಿಸಲಿಲ್ಲ ವಿಚಾರವಾದಿ. ಆದ್ದರಿಂದ ಅವನೇನು ಹೇಳ್ದ? ಅಥವಾ ನನಗೆ ಗೊತ್ತಿಲ್ಲ, ನನ್ನ ಅನುಭವದ ಮಟ್ಟಿಗೆ ಅವಿಲ್ಲ, ಅಥವಾ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾಳೆ ಗೊತ್ತಾಗಬಹುದು, ಇನ್ನೊಬ್ಬರಿಗೆ ಗೊತ್ತಾಗಿ ಅದು ನನಗೆ ತಿಳಿಸಬಹುದು. ಆದ್ದರಿಂದ ಆ ಸ್ಪೇಸಲ್ಲಿ ಇಟ್ಟಿರ್ತಾರೆ. ಆಸ್ತಿಕರು ನಾಸ್ತಿಕರು ಎರಡೇ ಜಗಳ ಆಡೋದು. ದೇವರು ಇದ್ದಾನೆ ಅಂತ, ದೇವರು ಇಲ್ಲ ಅಂತ. ಬುದ್ಧ ಅವೆರಡರ ನಡುವೆ ನಿಂತು ಅದು ಇಲ್ಲ ಅಥವಾ ನನಗೆ ಗೊತ್ತಿಲ್ಲ. ಆಗ ನಿಮಗೊಂದು ಸ್ಪೇಸ್ ಸಿಗುತ್ತೆ. ಅವನು ಇದಾನೋ ಇಲ್ವೋ ನೀವೇ ಕಂಡುಕೋಬೇಕು. ಯಾಕಂದ್ರೆ ಇವರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಗೊತ್ತು ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅವನು ಇಲ್ಲ ಅಂತ ಹೇಳಿದ್ದು ಆತನ ವಿಜ್ಞಾನ. ಯಾಕಂದರೆ ಆತನ ಅನುಭವಕ್ಕೆ ಬಂದಂತೆ, ಆಲೋಚನೆಗೆ ನಿಲುಕಿದಂತೆ, ಕಂಡಂತೆ, ಕೇಳಿದಂತೆ ಅವನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲ, ಪರಲೋಕದ ಅಸ್ತಿತ್ವ ನಂಬಿಕೆ. ಮುಂದಿಂದೇನೆಂದರೆ, ಜ್ಞಾನ ಅಗಣಿತವಾಗಿದೆ, ಸೃಷ್ಟಿಯ ವಿಸ್ಮಯ ಎಷ್ಟೋ ದೊಡ್ಡದಿದೆ. ಆದ್ದರಿಂದ ನಾನು ಎಲ್ಲವನ್ನು ಕಂಡವನಲ್ಲ, ಆದ್ದರಿಂದ ನನಗದು ಗೊತ್ತಿಲ್ಲ. ಅದು ನಿಮ್ಮದೇ ಸ್ಪೇಸ್, ನೀವೇ ಕಂಡುಕೊಳ್ಬೇಕು. ನಿಮಗೆ ಇಲ್ಲ ಅಂತಾದರೂ ನೀವು ನಿರ್ಣಯಕ್ಕೆ ಬನ್ನಿ, ಹುಡುಕಿ ಇದ್ದಾನೆ ಅಂತಾದರೂ ಸಂಶೋಧನೆ ಮಾಡಿ ತಂದು ತೋರಿಸ್ರಿ, ಅದು ತೊಂದರೆ ಇಲ್ಲ. ವಿಜ್ಞಾನ ಬುದ್ಧಿಗೂ ವಿಚಾರ ಬುದ್ಧಿಗೂ ಇರುವ ಸಂಬಂಧ ಅದು. ನಾವು ಬರೀ ತರ್ಕದಲ್ಲಿ ದೇವರು ಇದ್ದಾನೆ ಅಥವಾ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು ಭಾಳ ಕಷ್ಟ. ಯಾರೂ ನೋಡಿಲ್ಲ, ಯಾರೂ ಕಂಡಿಲ್ಲ. ಅದಕ್ಕೆ ಅವರು ಏನೋ ಬೇರೆ ಬೇರೆ ಉದಾಹರಣೆಗಳು ಹೇಳ್ತಾರೆ. ದೇವರು ಇಲ್ದಿದ್ರೆ ನಾವು ಯಾಕೆ ಬಂದ್ವಿ, ಹೆಂಗೆ ಬಂದ್ವಿ, ಯಾರು ಸೃಷ್ಟಿ ಮಾಡಿದ್ವಿ. ಒಂದು ಸಲ ಜನಕ ಮಹಾರಾಜನ ಇದರಲ್ಲಿ ಇದೇ ಥರದೊಂದು ಚರ್ಚೆ ನಡೀತಾ ಇರುತ್ತೆ. ಒಬ್ಬ ಋಷಿ ಬಂದವನು, ಅವನು ಭಾಳ ಪ್ರಸಿದ್ಧವಾಗಿರೋ ತತ್ವಜ್ಞಾನಿ. ಅವನು ಹೇಳ್ತಿರ್ತಾನೆ, ನನ್ನ ಜೊತೆಗೆ ಯಾರು ಚರ್ಚೆಯಲ್ಲಿ ಗೆಲ್ತಾರೋ ಅವರಿಗೆ 1,000 ಬಹುಮಾನ, 1,000 ಹಸುಗಳ ಬಹುಮಾನ. ರಾಜ ಒಪ್ಪಿರ್ತಾನೆ, ಆಯಿತು ಕೊಡೋಣ, ನಿಮ್ಮ ಜೊತೆಗೆ ಚರ್ಚೆ ಏರ್ಪಡಲಿ, ನಮ್ಮ ವಿದ್ವಾಂಸರು ಬಂದು ಚರ್ಚೆ ಮಾಡ್ತಾರೆ. ಬೇರೆ ಬೇರೆಯವರು ಬಂದು ಅವನ ಹತ್ರ ಏನೇನೋ ಚರ್ಚೆ ಮಾಡ್ತಾರೆ, ಸೃಷ್ಟಿ, ಅದ್ವಯ, ದ್ವಯ, ಅದು ಇದು ಎಲ್ಲ ಮಾಡ್ತಾರೆ. ಇನ್ನೇನೆಲ್ಲರೂ ಸೋತರು ಹೇಳ್ತಾನೆ ಅವನು, ಹಸುಗಳನ್ನು ಕಳಿಸ್ರಿ ನನ್ನ ಆಶ್ರಮಕ್ಕೆ. ಆಯಿತು, ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಅವನ ಗಂಡನನ್ನು ಹುಡುಕಿಕೊಂಡು ಬಂದಿರೋಳು ಒಬ್ಳಿರ್ತಾಳೆ, ಮಾಮೂಲಿ ಗೃಹಿಣಿ ಅಂತ ಇವನು ತಿಳಿದಿರ್ತಾನೆ. ಅವನು ಬಂದು, ನಾನು ಭಾಗವಹಿಸ್ಬೋದಾ ಈ ಚರ್ಚೆಯಲ್ಲಿ ಅಂತ ಕೇಳಿ. ನಾವು ಭಾಗವಹಿಸ್ಬೋದು, ಹೇಳ್ರಿ, ಯಾರು ಪ್ರಶ್ನೆ ಕೇಳ್ರಿ. ಇವನು ಬರ್ತಾನೆ, ಅವ್ನು ಬಂದು, ನಾನು ಒಂದೇ ಪ್ರಶ್ನೆ ನಿಮಗೆ ಕೇಳ್ತೀನಿ, ನೀವು ಉತ್ತರ ಕೊಟ್ಟ ಮೇಲೆ ಮುಂದಕ್ಕೆ ಹೋಗೋಣ ಅಂತ. ಆಯ್ತು,
ಈ ಸೃಷ್ಟಿಯನ್ನು ಯಾರು ಸೃಷ್ಟಿ ಮಾಡಿದರು ಅಂತ ಕೇಳ್ತಾಳೆ. ಈ ಸೃಷ್ಟಿಯನ್ನು ಯಾರು ಸೃಷ್ಟಿ ಮಾಡಿದರು ಅಂತ ಕೇಳಿದ ತಕ್ಷಣ ಇವನು ಹೇಳ್ತಾನೆ, ಬಂದಿದ್ದವನು ಯಾಜ್ಞವಲ್ಕ್ಯನೇ ಇರಬೇಕು, ಅಥವಾ ಅವನ ಹೆಸರು ಮರ್ತೋಗಿದೆ ನನಗೆ, ಭಾಳ ಚೆನ್ನಾಗಿದೆ ಅದು ನನ್ನ ಪ್ರಿಯ ಭಾರತ ಪುಸ್ತಕದಲ್ಲಿ. ಅವಾಗ ಅವನು ಹೇಳ್ತಾನೆ ರಾಜನಿಗೆ, ರಾಜ 1000 ಹಸುಗಳು ಇವಳಿಗೆ ಸೇರಬೇಕು, ಕಳಿಸ್ಬಿಡು ಅಂತ. ಯಾಕೆ ಒಂದೇ ಪ್ರಶ್ನೆಗೆ ಸುಮ್ಮನೆ ಆಗ್ಬಿಟ್ರಲ್ಲ ಅಂತ ಕೇಳ್ತಾನೆ. ಇರಬೇಕೇನೋ, ಯಾಕೆ ಒಂದೇ ಪ್ರಶ್ನೆಗೆ ಸುಮ್ಮನೆ ಆಗ್ಬಿಟ್ಟಲ್ಲ, ಅವಳು ಗೆದ್ಲು ಅಂದಿಯಲ್ಲ ಅಂತ. ಯಾಕಂದರೆ ಮುಂದಿನ ಪ್ರಶ್ನೆ ಏನು ಅಂತ ನಂಗೆ ಗೊತ್ತು ಅಂತ. ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಅವನನ್ನು ಯಾರು ಸೃಷ್ಟಿ ಮಾಡಿದರು ಅಂತ ಕೇಳ್ತಾಳೆ ಅವಳು. ಒಂದು ಸೃಷ್ಟಿಯನ್ನು ಯಾರೋ ಮಾಡ್ತಾರೆ ಅಂದರೆ ಅವ್ರನ್ನ ಸೃಷ್ಟಿ ಮಾಡೋರು ಇನ್ನಾರು ಇರಬೇಕಲ್ಲ. ಸೃಷ್ಟಿ ಆದ್ದರಿಂದ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ದೇವರನ್ನು ಇಂಥವ್ನು ಸೃಷ್ಟಿ ಮಾಡಿದ, ಹಂಗಾರೆ ಅವನನ್ನು ಯಾರು ಸೃಷ್ಟಿ ಮಾಡಿದ, ಇದು ಪ್ರಶ್ನೆ ಅನಂತವಾಗುತ್ತೆ. ಅದರಿಂದ ನಾನು ಸಿಗ್ಬಿದ್ದೆ, ಅದರಿಂದ ಅವಳಿಗೆ ಹಸುಗಳು ಕೊಟ್ಟುಬಿಡಿ. ತತ್ವಶಾಸ್ತ್ರದಲ್ಲಿ ಆ ರೀತಿಯಾಗಿರುವಂತಹ ವಾದೋಪವಾದಗಳು ನಡೀತಾ ಇದ್ದದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆ ಕಾಲದಿಂದ, ಉಪನಿಷತ್ತುಗಳ ಕಾಲದಿಂದಲೂ ಕಂಡಿದ್ದೀವಿ. ಆ ಒಂದು ಹಂತದಲ್ಲಿ ಕುವೆಂಪು ಅವರು ಅದಕ್ಕೆ ಬಹಳ ನಿರ್ದಿಷ್ಟವಾಗಿ ಹೇಳಿದರು, ವೈಜ್ಞಾನಿಕವಾದ ದೃಷ್ಟಿ ಮತ್ತು ವೈಚಾರಿಕ ಬುದ್ಧಿ, ವಿಚಾರಿಸಿ ತಿಳಿಯುವುದು, ವಿಜ್ಞಾನದ ಆಧಾರದ ಮುಖಾಂತರವಾಗಿ ವಿಚಾರಿಸುವುದು. ಅದೊಂದು ಬಹಳ ಮುಖ್ಯವಾಗಿರುವ ದೃಷ್ಟಿಕೋನ. ಆ ರೀತಿಯಾಗಿರುವಂಥ ವಿಚಾರ ಕ್ರಾಂತಿಗೆ ವ್ಯಕ್ತಿಗಳು ಮುಂದಾಗಬೇಕು ಅಂತ ಹೇಳಿದರೆ ಅದಕ್ಕೆ ಪೂರ್ವ ಪೀಠಿಕೆಯಾಗಿ 1938 ಅವರು ಇನ್ನೊಂದು ಭಾಷಣ ಮಾಡಿದ್ದು, ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ್ದು. ಶ್ರೀರಂಗಪಟ್ಟಣ ಅನ್ನುವಂತಹ ಒಂದು ಊರಲ್ಲಿ ವಿದ್ಯಾರ್ಥಿಗಳ ಮುಂದೆ ಮಾಡಿದಂತಹ ಒಂದು ಉಪನ್ಯಾಸ. ಅದರಲ್ಲಿ ಅವರು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಕರೆ ಕೊಟ್ಟರು. ಅದನ್ನು 1944 ಬರಹ ರೂಪಕ್ಕಿಳಿಸಿ ಮುದ್ರಿಸಿದರು. ವಿಚಾರ ಕ್ರಾಂತಿಗೆ ಮುಂದಾಗಬೇಕು ಅಂತ ಹೇಳಿದರೆ ನೀವು ನಿರಂಕುಶಮತಿಯಾಗಿರಬೇಕು ಅನ್ನೋ ಪೂರ್ವ ತಳಹದಿಯನ್ನು ಅವರು ಆಗಲೇ ಹೇಳಿದರು. ಅದರಿಂದ ಅವೆರಡೂ ಕೂಡ ನಾವು ಇವತ್ತು ಅರಿಯಬೇಕಾಗಿರುವ ಬಹಳ ಮುಖ್ಯವಾಗಿರುವ ಸಂದೇಶವನ್ನು ಒಳಗೊಂಡಿವೆ. ನಾವು ಆಲೋಚಿಸಬೇಕಾಗಿರುವಂತಹ ಅಂಶಗಳನ್ನು ಹೊಂದಿವೆ, ಅದನ್ನು ಪರಿಚಯಿಸಬೇಕು ಅಂತ ಹೇಳಿ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಜನಶಿಕ್ಷಣ ಟ್ರಸ್ಟ್ನವರು ಬೇರೆ ಬೇರೆಯವರ ಸಹಯೋಗದೊಂದಿಗೆ ಇದನ್ನು ಮಾಡ್ತಾ ಇದ್ದಾರೆ. ನಿರಂಕುಶಮತಿ ಅಂತ ಹೇಳಿದರೆ ಲಂಗು ಲಗಾಮಿಲ್ಲದವನು ಅಂತಲ್ಲ, ಅದನ್ನು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಅಂಕುಶವೇ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರು ಹೇಳುವ ಅಂಕುಶಗಳು ಯಾವುದು ಅಂದರೆ, ಮನುಷ್ಯನನ್ನು ಹಲವು ಬಗೆಯ ಅಂಕುಶಗಳು ಅವನ ಮತಿಯನ್ನು ಹಿಡಿದಿಟ್ಟಿವೆ. ಧರ್ಮ ಅನ್ನುವುದು ಒಂದು ಅಂಕುಶ, ಜಾತಿ ಅನ್ನುವುದು ಒಂದು ಅಂಕುಶ, ಅವನ ಕುಟುಂಬ ಅನ್ನೋದೇ ಒಂದು ಅಂಕುಶ, ಅವನ ಪರಂಪರೆ ಅನ್ನುವುದೇ ಒಂದು ಅಂಕುಶ, ಸಂಪ್ರದಾಯ ಅನ್ನೋದು ಒಂದು ಅಂಕುಶ, ಶಾಸ್ತ್ರಗಳು, ಪುರಾಣಗಳು, ಕಥೆಗಳು ಅನ್ನೋದು ಒಂದು ಅಂಕುಶ. ಈ ಅಂಕುಶಗಳಿಂದ ನಿಮ್ಮನ್ನು ಬಿಡಿಸಿಕೊಳ್ಳ್ರಿ ಅಂದರೆ ಮುಕ್ತ ಮನಸ್ಥಿತಿಯನ್ನು ಹೊಂದಿದವರಾಗ್ರಿ, ವಿಚಾರಮತಿಗಳಾಗಿ, ಮತಕ್ಕೆ ಜೋತು ಬೀಳಬೇಡಿ, ಮತಿವಂತರಾಗಿ ಅಂತ, ನಿರಂಕುಶ ಮತಿಗಳಾಗಿ ಅಂತ. ಯಾಕಂದರೆ ಅವ್ರು ಹೇಳೋದು ಪ್ರಾಣಿಗಳಿಗೂ ಮತ್ತು ಇತರ ಮನುಷ್ಯರಿಗೂ ಇರುವಂತಹ ವ್ಯತ್ಯಾಸ ಯಾವುದು? ಮನುಷ್ಯ ಮತಿವಂತ. ಆದರೆ ದುರದೃಷ್ಟವಶಾತ್ ಅಂತಹ ಒಂದು ವಿಶಿಷ್ಟವಾಗಿರುವ ಸೃಷ್ಟಿ ಲಕ್ಷಣವನ್ನು, ಮತಿಯನ್ನು ಮತದ ಸಂಕೋಲೆಗೆ ನಾವು ತಗುಲಿ ಹಾಕಿದ್ದೀವಿ. ನಾವು ಸ್ವಂತಕ್ಕೆ ವಿಚಾರ ಮಾಡುವುದರ ಬದಲು, ಮತಿಯನ್ನು ಬಳಸೋದ್ರ ಬದಲು ಮತದ ಸಂಕೋಲೆಯಲ್ಲಿ ಆಲೋಚಿಸ್ತಾ ಇದ್ದೀವಿ. ಆದ್ದರಿಂದ ನಮಗೆ ಮೌಢ್ಯ ಕಾಡುತ್ತಿದೆ. ಪುರೋಹಿತಶಾಹಿ ಇದನ್ನು ನಿಯಂತ್ರಿಸ್ತಾ ಇದ್ದಾರೆ, ಬೇರೆ ಯಾರದೋ ಲಾಭಕ್ಕೋಸ್ಕರವಾಗಿ, ಎಲ್ಲ ಮನುಷ್ಯರ ಹಿತಕ್ಕೋಸ್ಕರವಾಗಿ ಅಲ್ಲ. ಆದ್ದರಿಂದ ನಾವು ಮತಿವಂತರಾಗಬೇಕು ಅಂದರೆ ಆಲೋಚನೆಯನ್ನು ಮಾಡಬೇಕು, ಆತ್ಮಶ್ರೀಗಾಗಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆಲೋಚನಾ ವ್ಯಕ್ತಿತ್ವ ಬಹಳ ದೊಡ್ಡದಾಗಬೇಕು ಅನ್ನೋ ಕಾರಣಕ್ಕೆ ನೀವು ಮಾಡಬೇಕಾಗಿರೋದು ಈ ಮಿತಿಗಳನ್ನು ಮೀರಿರುವಂತಹ ಮತಿಯನ್ನು ಬೆಳೆಸ್ಕೊಳ್ಬೇಕು. ಪ್ರತಿಯೊಂದನ್ನು ಕೂಡ ಆಲೋಚಿಸಿ, ಚಿಂತಿಸಿ
ಎಷ್ಟು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಥರದ ಮತಗಳಿರುವಂತೆ ಮಾಡಬೇಕು. ಮತ ಅನ್ನೋದು ಅಭಿಮತ, ಸಿದ್ಧಪಡಿಸಿಟ್ಟಿರುವಂತಹ ಸಾಂಪ್ರದಾಯಿಕವಾಗಿರುವ ಮತ ಅಲ್ಲ, ಧರ್ಮ ಅಲ್ಲ, ಹೇಳಿರುವಂತಹ ಶಾಸ್ತ್ರ ಅಲ್ಲ. ಆದ್ದರಿಂದ ಯುವಕರು, ಅದರಲ್ಲೂ ವಿದ್ಯಾವಂತರು, ಈ ರೀತಿಯಾದ ದಾರಿಯಲ್ಲಿ ನಿರಂಕುಶ ಮತಿಗಳಾಗಬೇಕು. ಅದು ಆತ್ಮಶ್ರೀಯನ್ನು ಬೆಳೆಸುತ್ತೆ. ಅವ್ರು ಬಳಸೋ ಶಬ್ದ ಆತ್ಮ ಅಂತಾರೆ, ಅದು ನಮ್ಮ ಬುದ್ಧಿಶಕ್ತಿ ಅಂತ, ನಮ್ಮ ಆಲೋಚನಾ ಶಕ್ತಿ, ನಮ್ಮ ಮನಸ್ಥಿತಿ. ಅದನ್ನು ನಾವು ಇವುಗಳಿಂದ ಬಿಡಿಸಬೇಕು. ಯಾಕಂದರೆ ನಾವು ಹಲವು ರೀತಿಯ ಸಂಕೋಲೆಗಳಿಂದ ಬಂಧಿತರಾಗಿದ್ದೀವಿ. ಪ್ರಾದೇಶಿಕವಾದ, ಧಾರ್ಮಿಕವಾದ, ಜಾತಿವಾದ, ಪುರುಷವಾದ. ಒಂದು ರೂಪದಲ್ಲಲ್ಲ. ಮನುಷ್ಯ ಹುಟ್ಟುತ್ತಲೇ ವಿಶ್ವಮಾನವನಾಗಿ ಹುಟ್ಟುತ್ತಾನೆ. ಆದರೆ ಆಮೇಲೆ ಅವನು ಈ ರೀತಿಯ ಮಿತಿಗಳಿಗೆ ಒಳಪಟ್ಟು ಮತಿ ಕಳೆದುಕೊಳ್ಳುತ್ತಾನೆ. ಅವನ ಕಡೆಗೆ ಯಂತ್ರದ ರೀತಿಯಲ್ಲಿ ವ್ಯವಹರಿಸ್ತಾನೆ. ಈ ಮೊದಲು ಏನು ಸಿದ್ಧ ಆಗಿದೆಯೋ ದಾರಿ, ಈ ಮೊದಲು ಯಾರ್ಯಾರು ಏನೇನು ಹೇಳಿದ್ದಾರೆ ಅದನ್ನು ಅನುಸರಿಸುವಂತಹ ಅನುಕರಣಾಶೀಲನಾಗ್ತಾನೆ. ಅವನಿಗೆ ಆತ್ಮಶ್ರೀ ಇಲ್ಲ ಅಂತ. ಚಿಂತನಾಶಕ್ತಿ ಇಲ್ಲದಿದ್ದವನಿಗೆ, ಸ್ವಂತ ವಿವೇಚನೆ ಅನ್ನೋದು ಬೆಳೆದಿದ್ದವನಿಗೆ, ಸ್ವಂತ ಅನುಭವ ಮತ್ತು ಸ್ವಂತ ಅಭಿವ್ಯಕ್ತಿ ಅನ್ನೋದು ಇಲ್ಲದಿರೋನು ಮನುಷ್ಯ ರೂಪದಲ್ಲಿರುವ ಯಂತ್ರದ ಥರ ಇರ್ತಾನೆ. ಸಂಪ್ರದಾಯ ಅನ್ನುವಂತಹ ಇದು ಅವನನ್ನು ಮುನ್ನಡೆಸ್ತಾ ಇದೆ. ಸೊ ಇದಾಗಬಾರದು ಅನ್ನುವ ಕಾರಣಕ್ಕೆ ಅವರು ಮಾಡಿರುವಂತಹ 2 ಮುಖ್ಯವಾದ ಭಾಷಣಗಳು. ಇದನ್ನು ಕಾರ್ಯಾಗಾರ ಅಂತ ಹೇಳಿದ್ದಾರೆ. ನಾನು ಪೀಠಿಕೆಯಾಗಿ ಮಾತ್ರ ನಿಮಗೆ ಈ ಮಾತುಗಳನ್ನು ಹೇಳಿದ್ದೀನಿ. ಈಗ ಅವರು ಸೂಚಿಸಿರುವ ವಿನ್ಯಾಸ ಏನು ಅಂದರೆ, ನಿಮ್ಮೊಳಗೇನೆ ಓದುವ ಗುಂಪುಗಳನ್ನಾಗಿ ಮಾಡುವುದು. ಈಗ ನಿಮಗೆ ಕೈಗೆ ಕೊಟ್ಟಿರುವಂತಹ ಇವುಗಳನ್ನು ನೀವು ಓದುವುದು ಅಂದರೆ ಹಿಂಗೂ ಮಾಡ್ಬೋದು. ಇದರಲ್ಲಿ ಆಯ್ದ ಭಾಗಗಳನ್ನು ಈ ಗುಂಪಿನಲ್ಲಿರೋರು ಯಾರೋ ಒಬ್ಬರು ಕೆಲವು ಪ್ಯಾರನ್ನು ಓದ್ತಾರೆ, ನಿಲ್ಲಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ಗುಂಪಿನವರು ಅದನ್ನು ಓದ್ತಾರೆ, ನಿಲ್ಲಿಸ್ತಾರೆ. ಆನಂತರ ಇದನ್ನು ಓದ್ತಾರೆ, ನಿಲ್ಲಿಸ್ತಾರೆ. ಇದರ ನಂತರದಲ್ಲಿ ನಾವು ಚರ್ಚೆಗಳನ್ನು ಆರಂಭಿಸಬೇಕು. ಅದನ್ನು ವಿಶದೀಕರಿಸೋಕ್ಕೋಸ್ಕರ ಏನಾಗಿದೆ ಅಂತ ಹೇಳಿ. ಯಾಕಂದರೆ ಅದರಲ್ಲಿ ಪ್ರಶ್ನೆ ಬರುತ್ತೆ, ಸರ್ ವಿಚಾರವಾದಿಗಳು ಅಂದರೆ ಎಲ್ಲ ನಾಸ್ತಿಕರಲ್ವಾ ಸರ್, ದೇವ್ರನ್ನ ಬೈಯೋರಲ್ವಾ? ನಾನು ಅದಕ್ಕೆ ನಿಮಗೆ ಬುದ್ಧನ ಉದಾಹರಣೆ ಹೇಳಿ. ಅವನು ನನಗೆ ಗೊತ್ತಿರುವಂತೆ ಇಲ್ಲ ಅಥವಾ ನನಗೆ ಗೊತ್ತಿಲ್ಲ, ಅವನು ವಿಚಾರವಾದಿ. ಏನಿದೆಯೋ ನನಗೇನು ಗೊತ್ತು, ಅದು ನನಗಂತೂ ಕಂಡಿಲ್ಲ. ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಂತ ಒಬ್ಬ ಕವಿ. ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಆದ್ದರಿಂದ ಪರಲೋಕ ಇದೆಯೋ ಇಲ್ವೋ ಯಾವನಿಗೆ ಗೊತ್ತಿದೆ? ಯಾರಾದರೂ ರಿಪೋರ್ಟ್ ತಂದಿದ್ರೆ ಹೋಗಿ ಅಲ್ಲಿ ನೋಡಿ ಬಂದೆ, ಅದರದ್ದು ಡೀಟೇಲ್ಸ್ ಹಿಂಗಿದೆ ಅಂದಿದ್ರೆ ನಂಬಾದರೂ ನಂಬೋದು. ಹೋದರೆ ಯಾವತ್ತೂ ಬರಲೇ ಇಲ್ಲ, ಒಂದು ರಿಪೋರ್ಟು ತಂದಿಲ್ಲ. ಈ ಆತ್ಮ ಅಂದರೆ ಏನು? ಅದಕ್ಕೆ ಏನೋ ಹೇಳ್ತಾರೆ, ಇದ್ರ ಮೂಲತತ್ವ, ಅದು ಇದು ಅವಿನಾಶಿ ಆದದ್ದು, ಬೆಂಕಿ ಸುಡಲರಿಯದು, ಗಾಳಿ ಅದೇನೋ ಮಾಡಲರಿಯದು, ಏನೇನೋ ಮಾಡಲು. ಎಲ್ಲಿರುತ್ತೆ ಹಂಗಾರೆ ಅದು? ಈ ದೇಹದ ನಂತರ ಎಲ್ಲಿರುತ್ತೆ ಆತ್ಮ ಅನ್ನೋದು? ಎಲ್ಲಿ? ಮೆದುಳಲ್ಲಿದೆಯಾ, ಹೃದಯದಲ್ಲಿದೆಯಾ, ಈ ಮೈಯಲ್ಲಿ, ಕೈಯಲ್ಲಿ? ಅವಿನಾಶಿಯಾದದ್ದು, ಶಾಶ್ವತವಾದದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅದು ಪುನರ್ಜನ್ಮ ಆಗ್ತಾ ಇರುತ್ತೆ. ಇದು ಸಾಮಾನ್ಯವಾಗಿ ಹೇಳೋದು. ಆತ್ಮ ಅನ್ನೋದು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಅದೇನೋ ಸರಿ, ಈ ಬೇರೆ ದೇಹಕ್ಕೆ ಹೋಗುತ್ತೆ. ಈಗ 100 ವರ್ಷಗಳ ಕೆಳಗೆ ನಮ್ಮ ಜನಸಂಖ್ಯೆ 100 ಕೋಟಿ ಇತ್ತು. ಈಗ 1000 ಕೋಟಿ ಮುಟ್ಟಿದೆ. ಮತ್ತು ಈ 900 ಆತ್ಮಗಳು ಎಲ್ಲಿಂದ ಬಂದವು? ಅವೇ ಆಗಿದ್ದಿದ್ರೆ ಅದೇ 100ರಲ್ಲಿ ಇರಬೇಕಿತ್ತು ತಾನೆ. ಅದೇ ಆತ್ಮ ಅಲ್ಲೋಗುತ್ತೆ, ಇಲ್ಲಿ ಬರುತ್ತೆ, ಎಲ್ಲೋಗುತ್ತೆ, ಇಲ್ಲಿ ಬರುತ್ತೆ, ಅಲ್ಲೋಗುತ್ತೆ, ಇಲ್ಲಿ ಬರುತ್ತೆ. ಅವು ಎಲ್ಲಿಂದ ಬಂದು? ಇಲ್ಲ ಪ್ರಾಣಿಗಳಿಂದ ಬಂದು, ಪಕ್ಷಿಗಳಿಂದ ಬಂದು. ಆಯಿತು, ಪ್ರಾಣಿಗಳು ವಿಪರೀತ ಆಗ್ಬಿಟ್ಟಿದೆಯಲ್ಲ. ನಾವು ನೋಡಿದಂಗೆಲ್ಲ ನಾಟಿ ಕೋಳಿಗಳು ಎಷ್ಟಿದ್ವು ಊರಲ್ಲಿ. ಈ ಬ್ರಾಯ್ಲರ್ ಕೋಳಿ ಅನ್ನೋ ಜೀವಿ ಬಂದು ಅದು ಎಷ್ಟು ಲಕ್ಷ ಸಂಖ್ಯೆಯಲ್ಲಿದೆಯೋ. ನಾವು ನೋಡಿದಂಗೆ ಹಸುಗಳು ಎಷ್ಟಿದ್ದು ನಮ್ಮ ಊರುಗಳಲ್ಲೆಲ್ಲ, ನಾಟಿ ಹಸುಗಳು. ಈಗ HF ಹಸುಗಳು, ಕೃತಕ ಗರ್ಭಧಾರಣೆ ಮುಖಾಂತರ ಹುಟ್ಟುವಂಥ ಹಸುಗಳು, ಅದು ಎಷ್ಟು ಸಾವಿರ ಆಗೋಗಿದೆ. ಮತ್ತು ಅವುಗಳ ಆತ್ಮ ಎಲ್ಲಿಂದ ಬಂತು? ಇದನ್ನು ವಿಚಾರ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದನ್ನು ವಿಚಾರ ಮಾಡದೆ ಇಲ್ಲ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆತ್ಮ ದೇಹವನ್ನು ಬಿಟ್ಟೋಗ್ತಿರೋ ಫೋಟೋಗಳು ಬೇರೆ ಹಾಕ್ತಾರೆ. ಆತ್ಮವು ತರಗೆ ಮತ್ತೆ ಮನುಷ್ಯ ಥರನೇ ಇರುತ್ತೆ, ಕೈ ಕಾಲುಗಳ ಸಮೇತ ಹಿಂಗೆ ಗಾಳಿಗೆ ಹೋಗ್ತಾ ಇರುತ್ತೆ. ಅಂದರೆ ಇವನಿಗೆ ತನ್ನ ಕಲ್ಪನೆಯ ಶಕ್ತಿಯನ್ನು ದಾಟಕ್ಕಾಗದೇ ಇಲ್ಲ. ಇವನು ಮತ್ತೂ ಕಲ್ಪಿಸ್ಕೊಂಡ್ರೆ ಅವನು ಆತ್ಮವನ್ನು ಹೆಂಗೆ ಕಲ್ಪಿಸ್ಕೊಂತಾನೆ? ಮನುಷ್ಯನ ರೂಪದಲ್ಲೇ ಕಲ್ಪಿಸ್ತಾನೆ. ದೇವ್ರನ್ನ ಹೆಂಗೆ ಕಲ್ಪಿಸ್ಕೊಂಡಿದ್ದಾನೆ?
ಮನುಷ್ಯನ ರೂಪದಲ್ಲೇ ಕಲ್ಪಿಸ್ಕೊಂಡಿದ್ದಾನೆ. ನೋಡಿ, ನೀವು ಯಾವ ದೇವ್ರನ್ನಾರು ನೋಡ್ರಿ, ಆಯಾ ಕಾಲಘಟ್ಟದಲ್ಲಿ ಮನುಷ್ಯರು ಏನು ಡ್ರೆಸ್ ಹಾಕ್ಕೊಂಡಿದ್ದಾರೋ ಅದೇ ಡ್ರೆಸ್ಗಳನ್ನೇ ಅವ್ರು ಹಾಕಿರೋದು, ಅದನ್ನು ಬಿಟ್ಟು ಬೇರೆ ಹಾಕಿಲ್ಲ. ಅಂದರೆ ದೇವರು ಸರ್ವಶಕ್ತನಾದವನು ಯಾಕಪ್ಪ ಈ ಮನುಷ್ಯರು ಹಾಕಿರ್ತಿರೋದೇ ಡ್ರೆಸ್ಸಿಗೆ ಸೀಮಿತ ಆಗಿರಬೇಕಿತ್ತು, ಅವ್ನು ಡಿಫ್ರೆಂಟ್ ಆದ್ದು ಹಾಕಬೇಕಿತ್ತು, ಯಾವ್ದಾದ್ರು ಬೇರೆ ಥರದ ಬಟ್ಟೆ ಹಾಕೊಂಡಿರ್ಬೇಕಿತ್ತು. ಬುದ್ಧನ ಕಾಲದಲ್ಲಿ ಹೊಲಿಗೆ ಮಿಷನ್ ಇರಲಿಲ್ಲ, ಆದ್ದರಿಂದ ಅವರು ಬಳಸ್ತಿದ್ದೆಲ್ಲವೂ ಕೂಡ ಉದ್ದವಾದ ನೀಳವಾಗಿರುವ ಬಟ್ಟೆ, ಒಂದನ್ನು ಸೊಂಟಕ್ಕೆ ಸುತ್ತಿಕೊಳ್ಳೋರು, ಒಂದನ್ನು ಹೆಗಲ ಮೇಲೆ ಹಾಕ್ಕೊಳ್ಳೋರು. ಅದೇ ಹೆಣ್ಮಕ್ಳು ಸೀರೆ ಕೂಡ ಹೊಲಿಗೆ ಇಲ್ಲದಿರುವ ಬಟ್ಟೆ, ಅದು ಸುತ್ತಿಕೊಳ್ಳೋರು. ಬ್ಲೌಸ್ ಕೂಡ ಅವಾಗ ಹೊಲಿಗೆ ಇರಲಿಲ್ಲ, ಒಂದು ಎದೆಗೆ ಹಿಂಗೆ ಕಟ್ಕೊಳ್ಳೋರು. ನೀವು ದುಷ್ಯಂತನ ಶಕುಂತಲಾ ಸಿನಿಮಾ ನೋಡಿದರೆ ಅವಳು ಹೆಂಗೆ ಕಟ್ಕೊಂಡಿರ್ತಾಳೆ ಗೊತ್ತಾ, ಅದೊಂದು ಪೀಸು. ಆನಂತರ ಬರ್ತಾ 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 ನೀವು ದೇವರುಗಳನ್ನು ನೋಡ್ರಿ, ಯಾವ್ಯಾವ ಥರದ ನಿಲುವಂಗಿಗಳು, ರಾಜ ಮಹಾರಾಜರು ಹಾಕಿಕೊಳ್ಳೋ ಥರದ ಎಲ್ಲ ಪೋಷಾಕಗಳು. ನಾನು ಬಾಲ್ಯದಲ್ಲಿ ನೋಡಿದ ಸರಸ್ವತಿ ದೇವಿ ಚಿನ್ನದ ನಾಣ್ಯಗಳನ್ನು ಉದುರಿಸ್ತಿದ್ಲು. ಇತ್ತೀಚಿನ ಫೋಟೋಗಳಲ್ಲಿ ಕರೆನ್ಸಿ ನೋಟುಗಳನ್ನು ಉದುರಿಸ್ತಿದ್ದಾಳೆ. ಅದು ದುಡ್ಡಿನ ದೇವತೆ. ಮನುಷ್ಯ ಸಮಾಜದಲ್ಲಿ ಇವು ಬದಲಾದ ತಕ್ಷಣ ಪಾಪ ಅವುಗಳನ್ನೇ ಕೊಡಬೇಕಾಗಿ ಬರುತ್ತೆ. ಬಂಗಾರದ ನಾಣ್ಯದ ಬದಲು ಕರೆನ್ಸಿ ನೋಟುಗಳು, ಕಟ್ಟುಗಳು ಉದುರೋ ಹಂಗೆ ಮಾಡ್ರನ್ನೇ ಆಗೋಗುತ್ತೆ. ಅದರಿಂದ ಇದು ಆಲೋಚಿಸಬೇಕಾಗಿರುವಂತಹ ವಿಷಯ. ಇದನ್ನು ಬಹಳ ಘನಗಂಭೀರ ಅಂತ ಮಾಡಿ ಪಾಪ ಪ್ರಜ್ಞೆಯನ್ನು ಬಿತ್ತುವ ಮುಖಾಂತರ ಇವನ್ನು ವಿಚಾರಿಸಬೇಡ ಅಂತ ನಮ್ಮನ್ನು ಹೆದರಿಸ್ಬಿಟ್ಟಿದ್ದಾರೆ. ಆತ್ಮ, ದೇವರು, ಸ್ವರ್ಗ, ಪಾಪ, ಪುಣ್ಯಗಳ ಬಗ್ಗೆ ಬಹಳ ವಿಚಾರಿಸಬಾರದು. ಭಗವದ್ಗೀತೆಯಲ್ಲಿ ಅದು ಪ್ರಸಿದ್ಧ ಶ್ಲೋಕ, ಸಂಶಯಾತ್ಮ ವಿನಶ್ಯತಿ. ಯಾರು ಅನುಮಾನ ಪಡ್ತಾನೆ ಅವನು ನಾಶ ಆಗ್ತಾನೆ. ಅದರಿಂದ ಏನು ಮಾಡಬೇಕು? ನನಗೆ ಶರಣಾಗದೆ ನಿನಗೆ ಬೇರೆ ವಿಧಾನವೇ ಇಲ್ಲ. ಸುಮ್ಮನೆ ನಾನು ಹೇಳಿದ್ದೀನಿ, ಕೇಳಿಸ್ಕೊ. ಯಾಕೆ ನೀನು ಹೇಳಿರೋದು ಕೇಳಿಸ್ಕೊಳ್ಬೇಕು? ವೇದಗಳು ಅಪೌರುಷೇಯ, ಶಾಸ್ತ್ರಗಳನ್ನು ಬರೆದಿರೋರು ದೇವರು. ಅವರು ಬರೆದಿರೋದ್ರಿಂದ ನಾವು ಮನುಷ್ಯರಾಗಿರೋರು ಅದನ್ನು ಪ್ರಶ್ನೆ ಮಾಡಬಾರ್ದು. ನಾವು ಕೇಳೋದು ಇಷ್ಟೇ, ದೇವರು ದೇವರಿಗೋಸ್ಕರ ಬರ್ಕೋಬೇಕು ಶಾಸ್ತ್ರನ, ಮನುಷ್ಯರಿಗೋಸ್ಕರ ಯಾಕೆ ಬರೀತಾರೆ? ನಾವು ಮನುಷ್ಯರು ನಮ್ಮ ಶಾಸ್ತ್ರ ನಾವು ಬರ್ಕೊಳ್ಳೋದು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಕುವೆಂಪು ಅವ್ರು ಹೇಳೋದು ವಾಕ್ಯ. ಯಾವತ್ತೂ ಆಗೋದ್ರು ಅವ್ರು ಹೇಳಿದ್ರು ಬರೆದು ಬಿಟ್ರು ಅನ್ನೋದು ಮುಖ್ಯ ಅಲ್ಲ, ಇವತ್ತು ನಮಗೆ ಬೇಕಾದುದೇನು ಅನ್ನೋದನ್ನು ಆಲೋಚನೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಆಧುನಿಕ ಸಮಾಜವನ್ನು ಕಟ್ಟೋದಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ದೋಷ ಏನು ಅಂತ ಹೇಳ್ತಾರೆ ಕುವೆಂಪು. 200 ವರ್ಷ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ವಿ. 200 ವರ್ಷ ಅವರು ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕಾ ಕ್ರಾಂತಿಯ ಸಮೇತ ಇಲ್ಲಿ ಬಂದು ಅದು ನಮ್ಮನ್ನು ಆಳಕ್ಕೆ ಶುರು ಮಾಡಿದರು. ನಾವು ಅವರ ಆಡಳಿತದಲ್ಲಿ ಇದ್ವಿ. ಅವ್ರ ವೇಷಭೂಷಣಗಳು ಕಲ್ತ್ಕೊಂಡ್ವಿ, ಭಾಷೆ ಕಲ್ತ್ಕೊಂಡ್ವಿ, ಆಹಾರ ತಿನ್ನೋದು ಕಲ್ತ್ಕೊಂಡ್ವಿ, ಸ್ಪೂನಲ್ಲಿ ತಿನ್ನೋದು ಕಲ್ತ್ಕೊಂಡ್ವಿ, ಎಲ್ಲ ಕಲ್ತ್ಕೊಂಡ್ವಿ. ಆದರೆ ಆ ವಿಜ್ಞಾನದ ದೃಷ್ಟಿಕೋನವನ್ನು ಮಾತ್ರ ನಾವು ಅಳವಡಿಸ್ಕೊಳ್ಳೇ ಇಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಕೂಡ ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು, ಕುಂಕುಮ ಹಚ್ಚಿಬಿಟ್ಟು, ಅದಕ್ಕೆ ಮೊದಲು ರಾಹುಕಾಲ, ಗುಳಿಕ ಕಾಲ ಮೊದಲೇ ಪಂಚಾಂಗನ ಕೇಳಿಕೊಂಡು ಆರಿಸ್ತಾರೆ. ಅದು ಡುಮ್ ಅಂತ ಬಿದ್ದವು. ಡುಮ್ ಅಂತ ಬಿದ್ದರೆ ಅವ್ರು ಹೇಳೋದು ಯಾಕಪ್ಪ ಬಿದ್ದೋಯ್ತು ಅಂದರೆ ತಾಂತ್ರಿಕ ದೋಷ ಅಂತ ಹೇಳೋದಕ್ಕಿಂತ ಮೊದಲು ಮಾಮೂಲಿ ಏನೋ ದೋಷ ಮಾಡಿದ್ದಾರೆ, ಇವರು ಪೂಜೆನ ಕರೆಕ್ಟಾಗಿ ಮಾಡಲಿಲ್ಲ. ಇದು ಪರಿಸ್ಥಿತಿ. ನಾನು ಭಾಳ ಕಡೆ ನೋಡಿದ್ದೀನಿ, ಸ್ಟೆಥೋಸ್ಕೋಪ್ಗೂ ಮತ್ತು BP ಮಾನಿಟ್ರಿಗೂ ವೈದ್ಯರು ವಿಭೂತಿ ಹಚ್ಚಿರೋದು, ಕುಂಕುಮ ಹಚ್ಚಿರೋದು. ಯಾಕೆ ಅಂತ ಹೇಳಿದರೆ ಅವರಿಗೆ ಆಯಿತು ಇದೇನೋ ಇದೆಲ್ಲವೂ ಮೀರಿರೋ ಶಕ್ತಿಯಿಂದ ನಡೀತಿದೆ ಅಂತ ನಂಬಿಕೆ ಇದೆ. ಆದರೆ ಪಾಪ ಈ ಸ್ಟೆಥೋಸ್ಕೋಪು ಮತ್ತು BP ಯಂತ್ರವನ್ನು ಕಂಡುಹಿಡಿದ್ರೆ ನಾವೇ ತಯಾರು ಮಾಡಿರೋರೆ, ನಾವು ಅದಕ್ಕೆ ಯಾಕೆ ಪೂಜೆ ಮಾಡ್ತಾ ಇದ್ದೀವಿ? ಇದು ಬಹಳ ಮುಖ್ಯವಾಗಿರುವಂತಹ ವಿಷಯ. ಅದು ಸ್ನಾತಕೋತ್ತರ ವಿಭಾಗದಲ್ಲಿರಲಿ, UGನಲ್ಲಿರಲಿ, PUCನಲ್ಲಿರಲಿ, ಓದಿಲ್ದಿರಲಿ, ಭಾರತೀಯ ಮನಸ್ಥಿತಿನಲ್ಲಿ ಈ ಅವಿಚಾರ ಅನ್ನೋದು ಬಹಳ ಪ್ರಧಾನವಾಗಿ ಕೆಲಸ ಮಾಡೋಂಗೆ ಕಾಣುತ್ತೆ. ಮೊನ್ನೆನೋ ಒಂದು ಅದೇನೋ ಚಂದ್ರಗ್ರಹಣ, ತುಂಬ ಕೆಂಪಾಗಿ ಹೋಳಿ ಚಂದ್ರ, ಆ ರೀತಿಯಾಗಿ ಅದೆಷ್ಟೋ ವರ್ಷಕ್ಕೆ ಒಂದು ಸಲ 10 ನಿಮಿಷ ಹಿಡಿಯುತ್ತಂತೆ ಗ್ರಹಣ ದೀರ್ಘವಾಗಿ. ಭಾಳ ಜನ ಆಫೀಸ್ಗಳು ಬಿಟ್ಟು, ಕ್ಲಾಸ್ಗಳು ಬಿಟ್ಟು 2 ಕ್ಲಾಸ್ ಮುಗಿದ್ಮೇಲೆ ಮನೆಗೆ ಹೋಗಿ ಸೇರಿಬಿಟ್ರಂತ. ಗ್ರಹಣ ಟೈಮಲ್ಲಿ ಇರಬಾರ್ದು ಇಲ್ಲಿ ಎಲ್ಲೂ ನಾವು. ಮತ್ತು ಅದೇನಪ್ಪ ಅಂದರೆ ಇಲ್ಲಿ ಕಾಣಿಸೋದೇ ಇಲ್ವಂಥದ್ದು, ಬೇರೆ ದೇಶದಲ್ಲಿ ಕಾಣಿಸಿದ ಗ್ರಹಣ.
ಇದು ನಮ್ಮ ಆಲೋಚನೆಗೆ ಹಚ್ಚಬೇಕಾಗಿರುವ, ನಮ್ಮನ್ನು ಮುನ್ನಡೆಸಬೇಕಾಗಿರುವಂತಹ ವಿಚಾರ ಪ್ರಚೋದಕವಾದ 2 ಲೇಖನಗಳು.